ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ತುಳಸಿ ಧಾಮದಿಂದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ಬಳ್ಳಾರಿ ವಿಜಯನಗರ ಅವಳಿ ತಂಡ ಅದ್ಭುತವಾದ ರಾಮಸಾಗರ ಬಯಲಾಟ ತಂಡದಿಂದ ಬಯಲಾಟದ ಪ್ರದರ್ಶನ ಆಗ್ತಿದೆ. ಅಯೋಧ್ಯೆಯ ಈ ಪುಣ್ಯ ಭೂಮಿಯಲ್ಲಿ ಕನ್ನಡದ ಮಾತನ್ನ ಕೇಳೋದೇ ಚಂದ. ಅದರಲ್ಲೂ ನಮ್ಮ ಕನ್ನಡದ ಕಂಪಿನ ಕಲಾ ತಂಡ ಈ ಅದ್ಭುತವಾದ ಕಲೆಯನ್ನು ಪರ್ಫಾರ್ಮ್ ಮಾಡ್ತಾ ಇದೆ. ನನ್ನ ಹಿಂಬದಿಯ ಸ್ಟೇಜ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಕರ್ನಾಟಕದ ತಂಡದ ಕಲಾ ಪ್ರದರ್ಶನ. ಇದರ ನೇರ ಪ್ರಸಾರ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮಗಾಗಿ. ಈ ನದಿ ತೀರವು ಪಂಚವಟಿ ಎಂದು ಕರೆಯುತ್ತಾರೆ. ಈ ಪಂಚವಟಿಯಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ನಾನು ಅಲ್ಲಿ ಸೀತಾದೇವಿಯು ವಾಸ ಮಾಡುತ್ತೇವೆ. ಇವತ್ತಿನ ಸಲುವಾಗಿ ಹಣ್ಣು ಹಂಪಲುಗಳನ್ನು ತರುವಂತವನಾಗು. ಅಹೋ ಅನುಜ, ಇಲ್ಲಿ ರಾಕ್ಷಸರ ಉಪಟಳವು ಹೆಚ್ಚಾಗಿರುವುದರಿಂದ ಜಾಗೃತಿಯಿಂದ ಸಂಚರಿಸಬೇಕು. ಈ ಅನುಜ, ಅಹೋ ಅನುಜ, ಸಾರಥಿ ಸಾರಥಿ ಎಂದು ಕರೆಯುತ್ತಾರ ತಾಯಿ, ತಮ್ಮ ನಾಮಾಂಕಿತವೇ ಎಂದು ಕೇಳಿದೆ.
ಸ್ಪೀಕರ್ ಅಲ್ಲೆಲ್ಲೋ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಸಿಗಲ್ಲ ಅನ್ಸುತ್ತೆ. ತೊಗೊಂಡೋಗಿ ನೋಡೋಣ, ತೊಗೊಂಡೋಗಿ ಅದ್ರ ಮೇಲೆ ಇಟ್ಬಿಡಿ. ಅಹೋ ಅನುಜನಾದ ಲಕ್ಷ್ಮಣ, ಶ್ರೀರಾಮಚಂದ್ರ, ಈ ರಕ್ಕಸಿಯು ಗಸಗಸನ ಹಲ್ಲು ಕಡಿಯುತ್ತಾ ಸೀತಾದೇವಿಯ ಕಡೆಗೆ ಬರುತ್ತಿರುವಳು. ಇವಳ ಕಿವಿ ಮತ್ತು ಮೂಗನ್ನು ಕತ್ತರಿಸಿಕೊಂಡು ಬರುವಂತನಾಗುವ ಲಕ್ಷ್ಮಣ, ಈ ಮಾತು ಸಹಜ. नहीं शूट कर रहा हूँ मैं, रात में फ्री. ನಮ್ಮನ್ನು ನೋಡಿ ನಾಶ ಮಾಡುವೆನೆಂದು ಬರುತ್ತಿರುವೆಯಲ್ಲ ಎಲ್ಲ ದೊಡ್ಡ ರಕ್ಕಸಿ, ಈಗೋ ಎನ್ನ ಕರದಲ್ಲಿರುವ ಖಡ್ಗದಿಂದ ನಿನ್ನ ಮುಂದೆ ಸಾರಿಗೆ ಹಾರಿಸುತ್ತಿದ್ದೆನು. ಆದರೆ ನಮ್ಮಣ್ಣನ ಆಜ್ಞೆ ಪ್ರಕಾರ ನಿನ್ನ ಕಿವಿ ಮೂಗುಗಳನ್ನು ಕೊಯ್ದುಕೊಂಡು ಬಾ ಎಂದು ಹೇಳಿರುವನು. ಆ ಅಣ್ಣಯ್ಯನ ಮಾತಿನ ಪ್ರಕಾರ ನಿನ್ನ ಕಿವಿ ಮೂಗುಗಳನ್ನು ಕೊಯ್ಯುವುದು ಕಂಡಿಯಾ ರಕ್ಕಸಿ? ಎಲ್ಲ ಮೂಢ ರಕ್ಕಸಿ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲುವಂತವೇ. ಓಹೋ ಅಗ್ರಜನಾದ ಶ್ರೀರಾಮಚಂದ್ರ, ಅಹೋ ಅನುಜ, ನಿನ್ನ ಆಜ್ಞೆ ಪ್ರಕಾರ ಆ ರಕ್ಕಸಿಯ ಕಿವಿ ಮೂಗುಗಳನ್ನು ಕೊಯ್ದು ಕಳುಹಿಸಿರುವೆನು. ಇನ್ನು ನಿನ್ನಿಷ್ಟದಂತೆ ಇರುವೆನು ಅಣ್ಣ ರಾಜಾಗ್ರಗಣ್ಣ. ಅಹೋ ಅನುಜ, ಅಹೋ ಅಗ್ರಜ, ಆ ರಕ್ಕಸಿಗೆ ತಕ್ಕ ಶಾಸ್ತಿಯನ್ನೇ ಮಾಡಿರುವೆ. ಇನ್ನು ಮುಂದೆ ಈ ಕುಟೀರದಲ್ಲಿ ಬಹಳ ಎಚ್ಚರದಿಂದಿರಬೇಕು ತಮ್ಮ. ಇದೇ ನಿಮಗೆ ನೇಮ. ಓಹೋ ಅಗ್ರಜ, ನಿನ್ನಿಷ್ಟದಂತಾಗಲಿ. ದೇವಾ, ತಮ್ಮನ್ನು ದಾರುಣ ಕೇಳಿದ ದೊರೆಯೇ ಭಾಗ್ಯದ ಶ್ರೀಯೇ. ಭಡಲ್ಲೆನ್ನುವ ಚೀಮೂತ ದೊಡ್ಡ ಹೊಣೆಯಂಬೇದಿಸಿ ಊರ್ವಿಗೆ ಥಳಕ್ ಥಳಕ್ಕೆಂದುದಿರುವ ಸಿಡಿಲ ಸಮಸಿಂಹ ಗರ್ಜನೆಯಿಂದ ದಿಮ್ಮನೆ ಗಮ್ಮನೆ ಬಂದವರ ನಮ್ದಾರೆಂದು ಮಾತನಾಡಿಸುವ
ಮಾನವ ನೀನವರಲ್ಲ ಈ ನರಾಧಮ. ದೇವ, ನನ್ನ ಹೆಸರು ಸಾರಥಿ ಎಂದು ಕರೆಯುತ್ತಾರೆ ದೊರೆಯೇ. ತಮ್ಮ ನಾಮಾಂಕಿತವನ್ನಾನರಿಯೇ. ಎಲ್ಲ ಈ ಸಾರಥಿ ನಾವು ದಾರಂದರೆ ಈಗೋ ಇತ್ತವ ಚಿತ್ತವಿಟ್ಟು ಕೇಳು. ಆ ಸಾರಥಿ ಹೊರಗೆ ಎನ್ನಯ ಸಿಡಿಲ ಸಿಂಹ ಗರ್ಜನೆಗೆ ಹಿತರ ಗುಂಡಿಗೆಯು ಬಿರ್ರನೆ ಬಿಚ್ಚಿತು. ಗೆಲ್ಲೆಂದೇಳುವ ಎನ್ನಯ ಕೋಪಾಗ್ನೆಗೆ ಚತುರ್ದಶ ಸಮುದ್ರಗಳು ಕಡುಚಾಂಗ ಬಳಿರೆ ಎಂದು ಜಲದೋಪಾಯದಲ್ಲಿ ಕೇರಿದವು. ಸಾರಥಿ ಭೂಪತಿ, ಈ ತ್ರಿಜಗಮಂ ಎನ್ನ ಬಾಹುಬಲದಿಂದ ಗೆದ್ದು ಲಂಕಾ ನಗರಮಂ ಹೊಗೆ ಮುಗೆಯಿಂದ ಪರಿಪಾಲಿಸುವ ಕೌಶಲ್ಯ ಬ್ರಹ್ಮರ ವಂಶೋದ್ಭವ ಕುಬೇರನ ಸಹೋದರ. ಹೊಳಿರೆ ದಶಕಂಠ ರಾವಣೇಶ್ವರನೆಂದು ಜೈ ಭೇರಿಯನ್ನು ಹೊಡಿಸು ಸಾರಥಿ. ಅತಿ ಜಾಗ್ರತೆ ದೇವ. ದೇವ, ಈ ಸಭಾ ಭದ್ರಸ್ಥಾನಕ್ಕೆ ವಿಜಯವೆಂಬ ಅಭಿಪ್ರಾಯವೇನೆಂದು ಕೇಳಿದೆ. ಹೊಳಿರೆ ಎಲ್ಲ ಈ ಸಾರಥಿ ಈ ಸಭಾಭದ್ರಾಸನಕ್ಕೆ ಬಂದ ಕಾರ್ಯವೇನೆಂದು ಕೇಳಿದೆಯಾ? ಹೌದು ದೇವ. ಸಾರಥಿ ಭೂಪತಿ, ಬಡ ಹುಡುಗರಾದ ರಾಮ ಲಕ್ಷ್ಮಣರು ಎನ್ನ ಸಹೋದರಿಯಾದ ಶೂರ್ಪನಖೆಯ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿರುವರಂತೆ. ತತ್ಕಾರಣ ಆ ರಾಮನ ಮಡದಿಯಳಾದ ಸೀತೆಯನ್ನು ಎನ್ನ ಮಾವನೊಂದಿಗೆ ಅಪಹರಣ ಮಾಡಬೇಕೆಂದವರ ಕುಟೀರಕ್ಕೆ ಹೋಗುವ ಕಾರಣ ಬರೋಳವಾಯಿತು. ಸೂತ, ತಿಳಿಯಿತೇನೆಂದ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ. ಅಹೋ ಕಾಂತ, ಅಹೇ ಕಾಂತೆ, ಈ ಅರಣ್ಯದಲ್ಲಿ ಸುಂದರವಾದ ಆಶ್ಚರ್ಯಕರವಾದ ಮಾಯಾಮೃಗವೊಂದು ಸಂಚರಿಸಿದೆ. ಹೌದೇ? ಹೌದು ಕಾಂತ, ಅದು ನೋಡಲು ಎಷ್ಟು ಮನಮೋಹಕರವಾಗಿದೆ ಹೌದೇ? ಗೊತ್ತೇ? ಆ ಜಿಂಕೆಯನ್ನು ತಂದು ಅಹೇ ಕಾಂತೆ, ಅಹೋ ಕಾಂತ, ಆ ಮೃಗವು ಮಾಯಾ ಮೃಗವಾಗಿರುವುದು. ಹೌದೇ? ಅದರ ಗೊಡವೆ ನಿನಗೆ ಏತಕ್ಕೆ ಕಾಂತೆ ಧೀಮಂತೆ? ಆ ಜಿಂಕೆಯನ್ನು ನನಗೆ ತಂದುಕೊಡು. ಅದರ ಸೇವೆ ಮಾಡುತ್ತಾ ಈ ಅರಣ್ಯದಲ್ಲಿ ಕಾಲ ಕಳೆಯುವೆನು ಕಾಂತ, ಧೀಮಂತ. ಅಹೋ ಲಕ್ಷ್ಮಣ, ಅಹೋ ಅಗ್ರಜ, ನಾನು ಎಷ್ಟು ಪರಿಯಿಂದ ಹೇಳಿದರೂ ಸೀತಾದೇವಿಯು ಎನ್ನ ಮಾತು ಕೇಳುತ್ತಿಲ್ಲ. ಆದ್ದರಿಂದ ಆ ಜಿಂಕೆಯನ್ನು ತರಲು ನಾನು ಹೋಗುತ್ತೇನೆ. ಜಾಗೃತಿಯಿಂದ ಆ ಸೀತೆಯನ್ನು ನೋಡಿಕೊಳ್ಳುವಂತವನಾಗು ಅನುಜ. ಈ ಮಾತು ಸಹಜ. ಅಹೋ ಅಗ್ರಜ, ನಿನ್ನಿಷ್ಟದಂತಾಗಲಿ. ಅಹೋ ಲಕ್ಷ್ಮಣ. ಅಮ್ಮ, ಅತ್ತಿಗೆ ಆದ ಜಾನಕಿ, ಶ್ರೀರಾಮಚಂದ್ರನಿಗೆ ದಾವಾಪತ್ತು ಬರೋದಿಲ್ಲ ಮಾತೆ. ನನ್ನ ಶ್ರೀರಾಮಚಂದ್ರನು ಈಗಲೇ ಹೋಗಿ ಕರೆದುಕೊಂಡು ಬಾ. ಲಕ್ಷ್ಮಣ, ಹೋಗು ನೀ ತಕ್ಷಣ. ಅಮ್ಮ ಜಾನಕಿ, ಅಪ್ಪ ಲಕ್ಷ್ಮಣ, ನಿನ್ನಿಷ್ಟದಂತೆ ಈಗಲೇ ಹೊರಡುತ್ತೇನೆ. ಆದರೆ ನಾನು ಬರುವವರೆಗೂ ನಾನು ಹಾಕಿದ ಈ ಗೆರೆಯನ್ನು ಮಾತ್ರ ದಾವ ಕಾರಣಕ್ಕೂ ದಾಟಬಾರದು. ಕಂಡೆಯ ಮಾತೆಯಾದ ಜಾನಕಿ. ಆಗಲಿ ಲಕ್ಷ್ಮಣ. ಬೇಡುವೆನೋ ನಿರ್ಮೋಹಿ ಭವತಿ ಭಿಕ್ಷಾಂದೇ.
ದೇಶ ದೇಶವ ತಿರುಗಿ ಬೇಸರವಾಯಿತು ಎನಗೆ. ದೇಶ ದೇಶವ ತಿರುಗಿ ಬೇಸರವಾಯಿತು ಎನಗೆ. ನಿಶಾಪ ಭಿಕ್ಷೆ ಬೇಡುತ್ತ ಬಂದೆ ಭಿಕ್ಷಾಂದೇಹಿ ಎನ್ನುತ್ತ ನಿಂತೆ. ಭವತಿ ಭಿಕ್ಷಾಂದೇಹಿ ಬೇಡುವೆನೋ ನಿರ್ಮೋಹಿ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಅಮ್ಮ ಶ್ರೀಮಣಿಗಳೇ, ಅಯ್ಯೋ ಮಹಾತ್ಮರೇ, ನಾನು ದೇಶ ದೇಶ ಸುತ್ತಿ ಬಹಳ ಬೇಸರದಿಂದ ಬಂದಿರುವೆ. ನನಗೆ ನಿಶಾಪ ಭಿಕ್ಷೆಯನ್ನು ನೀಡು ತಾಯಿ. ಮಹಾತ್ಮರೇ, ಭಿಕ್ಷೆಯನ್ನು ನೀಡಲು ಎನ್ನ ಕುಟೀರದಲ್ಲಿ ಏನೂ ಇಲ್ಲ. ಹಣ್ಣು ಹಂಪಲನ್ನು ನಿಮಗೆ ಭಿಕ್ಷೆಯಾಗಿ ತಂದಿದ್ದೇನೆ, ತೆಗೆದುಕೊಳ್ಳಿ ಮಹಾತ್ಮರೇ. ನಿಮ್ಮ ಹತ್ರ ಇರುವುದನ್ನೇ ನೀಡು ತಾಯಿ. ಸ್ವಲ್ಪ ಮುಂದಕ್ಕೆ ಬನ್ನಿ, ಇನ್ನು ಸ್ವಲ್ಪ ಮುಂದಕ್ಕೆ ಬನ್ನಿ, ಇನ್ನು ಸ್ವಲ್ಪ. ಎಲೆ ಜಾನಕಿ ಎನ್ನುತ್ತಾರದ ತಿಳಿದಿರುವೆ. ನೀನು ದಾರು ತ್ರಿಲೋಕಕ್ಕೆ ದಶಕಂಠನೆಂದೆನಿಸಿದ ರಾವಣಾಸುರನೇ ನಾನು. ಇಲ್ಲಿಗೆ ಬಂದ ಕಾರಣವೇನು? ನಿನ್ನನ್ನು ಅಪಹರಣ ಮಾಡಬೇಕೆಂದು ಬಂದಿರುವೆನೇ ವಯ್ಯಾರಿ. ಅದು ನಿನ್ನಿಂದ ಸಾಧ್ಯವಾಗದು. ಎಲ್ಲೋ ರಾಕ್ಷಸ, ವಯ್ಯಾರಿ, ನೀನು ನಿಂತಿರುವ ಭೂಮಿಯ ಸಮೇತ ನಿನ್ನನ್ನು ಎತ್ತಿ ಎನ್ನ ರಥದೋಳು ಹೊತ್ತುಕೊಂಡು ಎನ್ನ ಅಂತಃಪುರದಲ್ಲಿ ಬಂಧಿಸುವೆನ ನಾರಿ ವಯ್ಯಾರಿ. ಈ ಜಾನಕಿಯು ಎನ್ನ ಕೈಗೆ ಸಿಕ್ಕಳು. ಇವುಗಳನ್ನು ಹೊತ್ತು ಎನ್ನ ರಥದೊಳು ಒಯ್ದುಕೊಂಡು ನಮ್ಮ ಅಂತಃಪುರಕ್ಕೆ ರಥವನ್ನು ಬಿಡು ಸಾರಥಿ. ಅದು ಜಾಗೃತಿ. ಅಹೋ ಅನುಜ, ವರ್ಣ ಕುಟೀರದಲ್ಲಿ ಯಾವುದೋ ಕೆಟ್ಟ ಶಬ್ದವನ್ನು ಕೇಳಿ ಮಾತೆಯಾದ ಜಾನಕಿಯು ನಿನ್ನನ್ನು ಕರೆದುಕೊಂಡು ಬರಲು ಎನ್ನನ್ನು ಪರಿಪರಿಯಿಂದ ಪೀಡಿಸಿದಳು. ಅದಕ್ಕೋಸ್ಕರ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವನು ಅಣ್ಣ ರಾಜಾಂಗಣ್ಯ. ಅಹೋ ಅನುಜ, ಅಗ್ರಜ, ಇಲ್ಲಿ ಸೀತಾದೇವಿಯೂ ಇಲ್ಲ. ಅಯ್ಯೋ, ಯಾವ ಕಾಡು ಮೃಗವು ಕದ್ದೊಯ್ದಿರುವುದೋ, ಯಾವ ರಕ್ಕಸರ ಬಾಯಿಗೆ ಸಿಕ್ಕಿರುವಳೋ ಹೇಗೆ? ಅಯ್ಯೋ ಶಿವ ಶಿವ, ನಾನೀಗೇನು ಮಾಡಲಿ?
ದೇವ ತಮ್ಮನ್ನು ದಾರನ್ನು ಕೇಳದೆ ರಾಮ ವಂದಿತೆ ಗುಣಧಾಮ ವಂದಿತೆ ಶುಭ ನಾಮ ವಂದಿತೆ ರಘು ರಾಮ 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 ವಂದಿತೆ ಗುಣಧಾಮ ವಂದಿತೆ ಶುಭ ನಾಮ ವಂದಿತೆ ರಘು ರಾಮ 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 श्रीशने भीमेशने श्रीशने भीमेशने शेषवन्दितने क्लेशा विनाशने दोष परिहारने राम 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 शेषवन्दितने क्लेशा विनाशन दोष निवारण राम 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 वन्दिते गुणधाम वन्दिते शुभ नाम वन्दिते रघु राम 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 राघव सीता धवा राघव सीता धवा दुष्ट शिक्षकने शिष्ट रक्षकने पाप विनाशने राम 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 दुष्ट शिक्षकने शिष्ट रक्षकने पाप विनाशन राम 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 धाम वंदिते रघु राम वंदिते शुभ राम 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 ದೇವ ತಮ್ಮನ್ನು ದಾರನ್ನು ಕೇಳಿದೆ ಮಾನವ ಅದ ಪ್ರತರ ಶುಭ್ರದೊಳೆ ಪ್ರಾಚಿಸುವ ಶುಭ್ರಾಂಶವಿನಂತ ವೀರ ಬಪ್ಪೆಯ ನೆಟ್ಟ ಗರ್ತಿಸಲು ದರ್ಪರದನ್ನು ಪೇರ್ಪಾಗದಿದ್ದ ಮಾತ್ರಕ್ಕೆ ಗುಡಿಸುವ ಎಣ್ಣೆಯ ಕೋಪ ದಪ್ಪರಕ್ಕೆ ತಡೆಯಲಾರದ ಆದಿಶೇಷನ ನಡನತ್ತಿಯಲ್ಲಿ ಅಡಗಿದ್ದ ವಿಜೃಂಭಿತವಾದ ಮಾಣಿಕ್ಯವು ಕಡೆಗೆ ತಿಳಿದಾಡಿತು. ಆದಿಶೇಷನ ಪ್ರಜ್ವಲ ಜ್ವಾಲ ಎಂಬುದು ಕುಗ್ಗಿ ಹೋಯಿತು. ಈಗ ಎನ್ನ ಕೆರೆದ ಮೆರೆಯುವ ಧನಸ್ಸಿನ ಜಾಂಕೃತಿಗೆ ಯಾವ ಪರಾಕ್ರಮಿಗಳು ಇಂಥ ವೀರನ ಮುಂಭಾಗದಲ್ಲಿ ನಿಂತು ವಂದನೆಯ ಮಾಡಿ ಮಾತನಾಡಿಸುವ ನೀನಾವನ ಪಟ ನೋಡನ್ನಯ ಮುಂದಿನ ಪಟ. ದೇವ, ನನ್ನ ಹೆಸರು ಸಾರಥಿ ಎಂದು ಕರೆಯುತ್ತಾರೆ, ಅದರೇ ತಮ್ಮ ನಾಮಾಂಕಿತವನ್ನಾನರಿ. ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ವೀರಾಧ ವೀರ ಸುಗ್ರೀವ ಮಹಾರಾಜನೆಂದು ಜಯಬೇರಿಯ ಮಾಡಿಸು ಸಾರಥಿ ಜಯಬೇರಿಯ ಆಕೃತಿ. ದೇವ, ಈ ಸಭಾಭದ್ರ ಸ್ಥಾನಕ್ಕೆ ವಿಜಯಂ ಗೈದ ಅಭಿಪ್ರಾಯವೇನೆಂದು ಕೇಳಿದೆ. ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಎನ್ನಣ್ಣನಾದ ವಾಲಿಯು ಎನ್ನ ಪ್ರಿಯ ಪತ್ನಿಯನ್ನು ಹೊತ್ತೊಯ್ದು ತನ್ನ ಆರಮನೆಯಲ್ಲಿಟ್ಟುಕೊಂಡಿರುವನು. ಅವನನ್ನು ಮಾಡಿ ಸಂಹಾರ ಮಾಡಿ ಎನ್ನ ಪತ್ನಿಯ ಕರೆತರುವ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ. ತಿಳಿಯುತ್ತೇನೋ ನನ್ನ ಸಂಗತಿ. ಒಳ್ಳೆಯದಾಯ್ತು. ಎನ್ನ ಸೇನಾಧಿಪತಿಯಾದ ಆಂಜನೇಯ ನಂಬರ ಹೇಳ ಸಾರಥಿ. ಇಷ್ಟದಂತಾಗಲಿ ಭೂಪತಿ. ದೇವ, ತಮ್ಮನ್ನು ದಾರುಂದು ಕೇಳಿದೆ. ತ್ರುಟಿ ಸಟ ಇಲ್ಲದೆ ದೃಢ ವಿಕ್ರಮನಂ ದಾರೆಂದು ಮಾತನಾಡಿಸುವ ನೀನಾವನಲ್ಲ ಭಟ ಶಿರೋಮಣಿ.
ನನ್ನ ಹೆಸರು ಸಾರಥಿ ಎಂದು ಕರೆಯುತ್ತಾರೆ ದೊರೆಯೇ. ತಮ್ಮ ನಾಮಾಂಕಿತವನ್ನಾನರಿಯೇ? ಭಳರೇ ಎಲೈ ಸಾರಥಿ ನಾವು ದಾರಂದರೆ ಹಾ ಮಂಡಲ ದಂಡ ದಂಡಾಯಮಾನ ಚಂಡ ಪ್ರಚಂಡ ಹಿತರ ದಂಡ ಕೆಡಹುವ ಉದ್ದಂಡನ ನಾಮಾಂಕಿತನು ಹೇಳುವೆನು, ಚಿತ್ತವಿಟ್ಟು ಕೇಳು. ಆಗಲಿ ದೇವ. ಎಲ್ಲ ಸಾರಥಿ ಭೂಪತಿ. ಭಳರೇ ಅಂಡಲಿದು ಬರುವ ಮಂಡಲಿ ಕರಗದಾರ್ ದಂಡಮಂ ತೊಂಡು ತೊಂಡು ಮಾಡುವ ದಂಡ ಸಾರಥಿ. ಭೂಪತಿ. ಅಂಜನಾ ದೇವಿ ಅಮ್ಮನವರ ಗರ್ಭ ಸಂಜಾತ ಸುಗ್ರೀವ ಮಹಾರಾಜನ ಪಟ್ಟ ಪ್ರಧಾನಿಯಾದ ಸಾರಥಿ. ಭೂಪತಿ. ಈಕೋ ರಾಮನ ಭಕ್ತ, ಎನ್ನ ಹೆಸರು ವಾಯುಪುತ್ರ ಹನುಮಂತನೆಂದ ತಿಳಿಯಲಾಯಿ ಸಾರಥಿ. ಓಡಿಸುತ್ತೇವೆ ಬೇರೆ ಜಾಗೃತಿ. ದೇವ, ಈ ಸಭಾಭದ್ರ ಸ್ಥಾನಕ್ಕೆ ವಿಜಯ ಅಭಿಪ್ರಾಯವೇನೆಂದು ಕೇಳಿದೆ. ಭಳರಿಯ ಸಾರಥಿ. ಭೂಪತಿ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ರಾಜನಾದ ಸುಗ್ರೀವ ಮಹಾರಾಜನು ಯಾವ ವೇಳದಲ್ಲಿ ಏನ ಕಾರ್ಯವನ್ನು ಹೇಳುವನೋ ಸಾರಥಿ ತದ್ದಾಜ್ಞೆಯಂ ಶಿರಸ ವಹಿಸಿ ನಡೆಸಿಕೊಡುವ ಕಾರಣ ಸಭೆಗೆ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯುತ್ತೇನ ಬಂದ ಸಂಗತಿ? ತಿಳಿಯಿತು ಭೂಪತಿ. ನಮೋ ನಮೋ ರಾಜ ರವಿಪಾಣಿ ತೇಜ ಐಶ್ವರ್ಯ ಮತ್ತು ಮೇಲಕ್ಕೆ ಮಂತ್ರಿ ಶೇಖರ. ಅಹೋ ರಾಜೇಂದ್ರ. ಅಹೇ ಮಂತ್ರಿ ಶೇಖರ. ಈ ದಾವ ಕಪಿ ವೀರರು ಎಮ್ಮ ಮೇಲೆ ದಂಡೆತ್ತಿ ಬಂದಿರುವರು. ದಾವರಾಜರು ಎಮ್ಮಗೆ ಕಪ್ಪ ಕಾಣಿಕೆ ಕೊಡದೇ ಇರುವರು. ಶೀಘ್ರದಿಂದ ಎನ್ನಂ ಕರೆಸಿದ ಕಾರ್ಯ ದಾವುದು ರಾಜ ರವಿಪಾಣಿ ತೇಜ. ಅಹೇ ಮಂತ್ರಿ ಶೇಖರ. ಅಹೋ ರಾಜಶೇಖರ. ಈ ವನದಲ್ಲಿ ಯಾರೋ ಇರುವ ಧನುರ್ಧಾರಿಗಳು ರುಚಿ ವೇಷವನ್ನು ಧರಿಸಿ ಓಡಾಡುತ್ತಿರುವರು. ಅವರ ವಿಚಾರವನ್ನು ತಿಳಿಸಿಕೊಂಡು ಬಾ ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ನನಗೆ ಸ್ವತಂತ್ರಿ. ಅಹೋ ರಾಜ ನಿನ್ನಿಷ್ಟ ಅಂತಾಗಲಿ. ಹೋಗಿ ಬಾರಯ್ಯ ಆಂಜನೇಯ. ಅಹೋ ಮಹಾನುಭಾವರೇ, ನೀವು ದಾರು, ನಿಮ್ಮ ಹೆಸರೇನು, ನೀವು ಇಲ್ಲಿಗೆ ಬರಲು ಕಾರಣವೇನು? ಶೀಘ್ರದಿಂದ ನಿಮ್ಮ ಸಮಾಚಾರವನ್ನು ಹೇಳಿರಿ ಕಂಡಿರ ಮಹಾನುಭಾವರೇ, ವೀರಾಧಿವೀರರೇ. ಅಹೋ ಅಗ್ರಜ, ಅಹೋ ಅಗ್ರಜ, ಅಹೋ ರಾಮಚಂದ್ರ. ಈ ದಂಡಕಾರಣ್ಯದಲ್ಲಿ ಯಾರೋ ಒಬ್ಬ ಮಾನವ ನಮ್ಮನ್ನು ದಯಹೀನವಾಗಿ ಮಾತಾಡಿಸಿದ್ರನೋ ಅವರ ದಾರಿಂದ ತಿಳಿದುಕೊಂಡು ಬರುವಂತವನಾಗು ಅನುಜ. ಈ ಮಾತು ಸಹಜ. ಅಗ್ರಜ ನಿನ್ನ ಇಷ್ಟದಂತಾಗಲಿ. ಅಹೋ ಸುಗುಣಗುಣವಂತನೇ. ಅಹೋ ಮಹಾನುಭಾವರೇ, ನಮ್ಮನ್ನು ದಾರೆಂದು ನೀನು ವಿಚಾರಿಸಿದೆಯಾ? ತಾವು ದಾರು. ಅಹೋ ಅಹೋ ಕಪಿವೀರನೇ, ಮಹಾನುಭಾವರೇ, ನಾವು ಅಯೋಧ್ಯ ಪಟ್ಟಣವನ್ನು ಪರಿಪಾಲಿಸುವ ದಶರಥ ಮಹಾರಾಜನ ಮಕ್ಕಳು. ಈತನು ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು. ನನ್ನ ಹೆಸರು ಲಕ್ಷ್ಮಣ ಎಂದು ಕರೆಯುವರು. ಅಹೋ ಕಪಿವೀರನೇ. ಅಹೋ ಮಹಾನುಭಾವರೇ, ನಾವು 14 ವರ್ಷ ವನವಾಸಗೈಯಲು ಅರಣ್ಯದಲ್ಲಿರುವಾಗ ನಮ್ಮಣ್ಣನ ಮಡಿದೆಯಳಾದ ಸೀತಾದೇವಿಯನ್ನು ರಾವಣನೆಂಬ ಮೋಸಗಾರನು ಮೋಸದಿಂದ ಕದ್ದೊಯ್ದಿರುವನು. ಈ ವೃತ್ತಾಂತವನ್ನು ಜಟಾಯು ಪಕ್ಷಿಯಿಂದ ತಿಳಿದು ಮುಂದೆ ತ್ರಿಕುಟಾಚಲ ಪರ್ವತದಲ್ಲಿ ಸುಗ್ರೀವನ ಸ್ನೇಹದಿಂದ ಸೀತಾಮಾತೆ ದೊರಕೊಳ್ಳು ಎಂದು ತಿಳಿದ ಕಾರಣ ಇಲ್ಲಿಗೆ ಬರೋಣವಾಯಿತು ಕಂಡಿಯ ಕಪಿವೀರನೇ. ನಮೋ ನಮೋ ಶ್ರೀರಾಮಚಂದ್ರ ಪ್ರಭುವೇ. ಈಗ ನಿಮಗೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡುವೆನು. ನಿಮ್ಮ ಕರುಣ ಕಟಾಕ್ಷದಿಂದ ಎನ್ನನ್ನು ರಕ್ಷಿಸಿರಿ. ಶುಭವಾಗಲಿ ಮಾರುತಿ, ಮೇಲೆ ಕೇಳು. ಅಹೋ ಶ್ರೀರಾಮಚಂದ್ರ ಪ್ರಭುವೇ. ಅಹೋ ಮಾರುತಿ. ಈಕೋ ನಮ್ಮ ವಾನರ ವೀರನಾದ ಸುಗ್ರೀವ ಮಹಾರಾಜನು ತಮ್ಮನ್ನು ವಿಚಾರಿಸಿಕೊಂಡು ಬರಲು ಹೇಳಿದ ಕಾರಣ ನಿಮ್ಮಲ್ಲಿಗೆ ಬಂದಿರುವೆನು.
ಆದ್ದರಿಂದ ಈಗ ಎಮ್ಮ ಸುಗ್ರೀವ ಮಹಾರಾಜನನ್ನು ನಿಮ್ಮ ಸೇವೆಗೆ ಕರೆದುಕೊಂಡು ಬರುವೆನು. ರಾಮಚಂದ್ರ ಸದ್ಗುಣ ಸಾಂದ್ರ. ನಿನ್ನಿಷ್ಟದಂತೆ ಆಗಲಿ ಮಾರುತಿ, ಹೋಗೋಣ ನಡಿ. ಸೂರ್ಯಕುಲ ವಂಶದವರು, ರಘುಕುಲ ತಿಲಕರು. ಬಲ ಬಲ ಆಂಜನೇಯ. ಅಯೋಧ್ಯ ನಗರ ಮಂಬಿಡದಾಳುವ ದಶರಥನ ಪುತ್ರರು ಶ್ರೀರಾಮಚಂದ್ರ ಲಕ್ಷ್ಮಣರು. ಹೌದೇನೆ ಆಂಜನೇಯ? ಅಹೋ ರಾಜೇಂದ್ರ. ಅಹೇ ಆಂಜನೇಯ. ರಾಮಚಂದ್ರನ ಮಠದ ಮಣಿಗಳಾದ ಸೀತಾದೇವಿಯನ್ನು ದಶಕಂಠನಾದ ರಾವಣನು ಕತ್ತರಿಸಿದನಂತೆ. ದುರಾತ್ಮನ ಅಷ್ಟೊಂದು ದಕ್ಕಿ ಬಿಕ್ಕಿರೇನೆ. ಅಹೋ ರಾಜ. ಅಹೋ ಆಂಜನೇಯ. ಆದ್ದರಿಂದ ನಿನ್ನ ಸ್ನೇಹವನ್ನು ಬಯಸಿ ಈ ವನಾಂತರವನ್ನು ಸುತ್ತಿಕೊಂಡು ಬರಲಿಕ್ಕೆ ಬಂದಿರುವರು ರಾಜ ರವಿಕೋಟಿ ತೇಜ. ನಿನ್ನಿಷ್ಟದಂತೆ ಹೋಗೋಣ ನಡಿ ಆಂಜನೇಯ. ಈಗಲೇ ಕೆಲ ಮಾತ್ರದಲ್ಲಿ ಹೋಗೋಣ. ವಾನರ ರಾಜ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಅಹೋ ಸುಗ್ರೀವ, ನಿನ್ನಂತೆ ಸಹ ಎನ್ನ ಪತ್ನಿಯನ್ನು ಎನ್ನಣ್ಣನಾದ ವಾಲಿಯು ಕತ್ತೊಯ್ದಿರುವನು. ಹೌದೇ? ಅವನಂ ಸಂಹರಿಸಿ ಎನ್ನ ಪತ್ನಿಯನ್ನು ಹೇಗಾದರೂ ಎನ್ನ ಸಂಗಡ ಸೇರಿಸು ದೇವ. ಅಹೋ ಸುಗ್ರೀವ, ಅಹೋ ರಾಜ, ನಿನ್ನಣ್ಣನಾದ ವಾಲಿಯು ಮಹಾಪರಾಕ್ರಮಶಾಲಿಯು. ಅವನೊಡನೆ ಯಾರೇ ಯುದ್ಧ ಮಾಡಿದರೂ ಅವನ ಅರ್ಧ ಶಕ್ತಿಯು ಅವನಿಗೆ ಸೇರುತ್ತದೆ. ಆ ವಾಲಿಯ ಸಂಹಾರವನ್ನು ಈ ವೃಕ್ಷದ ಬಳಿಯಿಂದ ನಾನು ಸಂಹಾರ ಮಾಡಿರುವೆನು. ಇನ್ನು ನಿನ್ನ ಹೆಂಡತಿಯ ಜೊಡನೆ ಸುಖದಿಂದ ಇರುವಂತವನಾಗು ರಾಜ. ನತಕಲ್ಪ ಭೋಜ. ಅಹೋ ಮಾರುತಿ. ಶ್ರೀರಾಮಚಂದ್ರ ಪ್ರಭುವೇ, ತ್ರಿಕೂಟ ಪರ್ವತದ ಬಳಿಯಲ್ಲಿರುವ ಸಮುದ್ರದ ಮಾರ್ಗವಾಗಿ ಲಂಕಾನಗರವನ್ನು ಪ್ರವೇಶಿಸು. ಅಲ್ಲಿ ನನ್ನ ಸೀತಾದೇವಿಯ ಗುರುತು ಸಿಕ್ಕಬಹುದು. ಇಕೋ ಆ ಗುರುತಾಗಿ ಎನ್ನ ಉಂಗುರವನ್ನು ಸೀತಾದೇವಿಗೆ ಕೊಟ್ಟು ನೀನು ಅಲ್ಲಿಂದ ಒಂದು ವಿಷಯವನ್ನು ತೆಗೆದುಕೊಂಡು ಬರುವಂತವನಾಗು ಮಾರುತಿ. ಹೋಗು ನೀ ಜಾಗೃತಿ. ಪ್ರಭುವೇ. ಅಹೋ ಮಾರುತಿ. ಇಕೋ ನಿನ್ನ ಅಭಿಷ್ಟದಂತೆ ಸಮುದ್ರವನ್ನು ದಾಟಿ ಲಂಕಾ ನಗರವನ್ನು ಪ್ರವೇಶಿಸಿ ಲಂಕಾ ನಗರದಲ್ಲಿ ಸೀತಾ ಮಾತೆಯನ್ನು ಹುಡುಕಿ ನೀನು ಕೊಟ್ಟ ಈ ರತ್ನದುಂಗುರವನ್ನು ಕೊಟ್ಟು ಆ ಮಾತೆಯನ್ನು ನಿನ್ನ ಸನ್ನಿಧಿಗೆ ಕರೆದುಕೊಂಡು ಬರುವನು, ಹೋಗುವನು. ಭೂಪ, ಇಷ್ಟೇ ನೋಡಿ ಎನ್ನ ಭಿನ್ನಪ. ಶೀಘ್ರದಿಂದ ಹೋಗಿ ಬರುವಂತವನಾಗು ಮಾರುತಿ. ರಾಮ ವಂದಿಪೆ ಗುಣಧಾಮ, ವಂದಿಪೆ ಶುಭ ನಾಮ, ವಂದಿಪೆ ರಘುರಾಮ್ ರಾಮ್ ರಾಮ್. ರಾಮ ವಂದಿಪೆ ರಘುರಾಮ, ವಂದಿಪೆ ಶುಭ ನಾಮ, ವಂದಿಪೆ ರಾಮ್ ರಾಮ್ ರಾಮ್. ಶ್ರೀಶನೆ ಭೀಮೇಶನೆ, ಶ್ರೀಶನೆ ಭೀಮೇಶನೆ, ದೇಶವಂತನೆ ದೇಶ ವಿನಾಶನೆ, ದೋಷ ಪರಿಹಾರನೆ, ರಾಮ್ ರಾಮ್ ರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ಸಾರಥಿ, ಈಕೋ ಬಿಂಕದಿಂದಿರುವ ಈ ಲಂಕಾ ನಗರವನ್ನು ನೋಡಿದೆಯಾ? ನೋಡಿದೆನು ದೇವ. ಈ ಲಂಕಾ ನಗರ ಎಷ್ಟೊಂದು ವಿಸ್ತಾರವಾಗಿರುವುದು. ಹೌದು ದೇವ. ಸಾರಥಿ, ಭೂಪತಿ, ಈ ಲಂಕಾ ನಗರದಲ್ಲಿ ದಿಕ್ಕಿಗೆ ನೋಡಿ ಹುಡುಕಿದರೂ ಎನ್ನ ಸೀತಾಮಾತೆಯು ಮಾತ್ರ ಕಾಣಲೊಳ್ಳಳು. ಅಯ್ಯೋ, ಸೀತಾಮಾತೆಯನ್ನು ನೋಡದೆ ಹೋದರೆ ಶ್ರೀರಾಮಚಂದ್ರ ಪ್ರಭು ಎಷ್ಟು ಚಿಂತೆಗೆ ಒಳಗಾಗುವನೋ ಏನು. ಆದರೆ ಈಗ ನಾನು ಏನು ಮಾಡಲಿ?
ಸಾರಥಿ ಭೂಪತಿ ಈಗ ಆದದ್ದು ಆಗಲಿ ಶ್ರೀರಾಮಚಂದ್ರನ ನಾಮವನ್ನು ಸ್ಮರಿಸುತ್ತಾ ಈಗ ಈ ಲಂಕಾ ನಗರವನ್ನು ಎತ್ತಿಕೊಂಡು ಶ್ರೀರಾಮನ ಸನ್ನಿಧಿಗೆ ಒಯ್ಯುವನ ಸಾರಥಿ ನೋಡತಿ ಜಾಗೃತಿ. ಒಳ್ಳೇದಾಯ್ತು ಭೂಪತಿ. ಹೋ ಆಂಜನೇಯ, ನಿಲ್ಲು. ನೀನು ದುಡುಕಿ ಏನು ಕೆಲಸ ಅನಾಹುತ ಮಾಡಬೇಡ. ನಿನ್ನ ಮಾತೆಯಾದ ಸೀತಾದೇವಿಯು ಅಶೋಕವನದಲ್ಲಿ ಇರುವಳು. ಕಂಡಿಯಾ ಆಂಜನೇಯನೇ? ಆಹಾ, ಇದೇನಿದು? ಎನ್ನ ಭಾವಕ್ಕೆ ಮೆಚ್ಚಿ ಸೀತಾ ಮಾತೆಯು ಅಶೋಕವನದಲ್ಲಿರುವಳೆಂದು ಎನ್ನಗೆ ಆಕಾಶವಾಣಿಯ ಧ್ವನಿಯಾಯಿತು. ಆಹಾ, ಎಲ್ಲ ಸಾರಥಿ, ಈಕೋ ಈ ಲಂಕಾ ನಗರದಲ್ಲಿ ಅಶೋಕವನ್ನು ಹುಡುಕಿಕೊಂಡು ಹೋಗುವಿನ ಸಾರಥಿ ನೋಡು ಅತಿ ಜಾಗ್ರತೆ. ಭೂಪತಿ ಶ್ರೀರಾಮಚಂದ್ರ ಎನ್ನನ್ನು ಕಾಪಾಡು, ಶ್ರೀರಾಮಚಂದ್ರ ಎನ್ನನ್ನು ರಕ್ಷಿಸು, ಶ್ರೀರಾಮಚಂದ್ರ ಎನ್ನನ್ನು ರಕ್ಷಿಸು. ಆಹಾ, ಇದೇನು ಆಶ್ಚರ್ಯ! ಈ ವನದಲ್ಲಿ ಯಾರೋ ಒಬ್ಬ ಸ್ತ್ರೀ ಮಣಿಯಳು ನಮ್ಮ ಶ್ರೀರಾಮನ ನಾಮವನ್ನು ಜಪಿಸುತ್ತಾ ಇರುವಳು. ಈ ರಾಕ್ಷಸರ ವನದಲ್ಲಿ ರಾಮನಾಮವನ್ನು ಜಪಿಸಬೇಕಾದರೆ ಅವರೇ ಎನ್ನ ಸೀತಾ ಮಾತೆಯಾಗಿರಬಹುದು. ಆದ್ದರಿಂದ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವನು. ನಮೋ ನಮೋ ಜಾನಕಿ ಅಮ್ಮನವರೇ, ಇಕೋ ನಿಮ್ಮ ಸೇವಕನಾದ ಹನುಮಂತನು ಬಂದಿರುವನು, ಎಮ್ಮನ್ನು ಆಶೀರ್ವದಿಸಮ್ಮ ಮಾತೆ. ಅಯ್ಯೋ, ರಾಕ್ಷಸರು ಕಪಿಯ ವೇಷ ಧರಿಸಿಕೊಂಡು ಬಂದಿರುವರಲ್ಲ, ಇವರ ಕೈಗೆ ಸಿಕ್ಕಿ ಕಷ್ಟಪಡುವುದಕ್ಕಿಂತ ಎನ್ನ ಕೂದಲನ್ನು ಕೊರಳಿಗೆ ಸುತ್ತಿಕೊಂಡು ಪ್ರಾಣ ಬಿಡುವುದೇ ಲೇಸು. ತಾಯಿ ತಾಯಿ ನಿಲ್ಲು ತಾಯಿ, ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳಬೇಡ ಮಾತೆ. ಈಕೋ ನನ್ನನ್ನು ಮಾಯ ರಾಕ್ಷಸನೆಂದು ತಿಳಿಯಬೇಡ. ನಾನು ತಾಯಿ, ಈಕೋ ಎನ್ನನ್ನು ದಾರೆಂದು ತಿಳಿದಿರುವಿ. ನಾನು ರಾಮನ ಭಂಟ, ಎನ್ನ ಹೆಸರು ವಾಯುಪುತ್ರ ಹನುಮಂತ. ಮಾತೆ, ಈಕೋ ರಾಮಚಂದ್ರನು ನಿನ್ನ ವೀಕ್ಷಣೆಗಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು. ಅಮ್ಮ ಸೀತಾಮಾತೆ, ರಾಮಚಂದ್ರನು ತನ್ನ ಗುರುತಿಗಾಗಿ ಈಕೋ ತನ್ನ ರತ್ನದುಂಗರವನ್ನು ಕೊಟ್ಟು ಕಳುಹಿಸಿರುವನು. ಈಕೋ ಇದನ್ನು ನೋಡಿಯಾದರೂ ನಿನ್ನ ಸೇವಕನೆಂದು ಎನ್ನ ಮನ್ನಿಸು ಮಾತೆ, ಜಗತ್ ಪ್ರಖ್ಯಾತೆ. ಅಹೋ ತಾಯಿ, ಈಕೋ ಈಗಲೇ ಎನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ಶ್ರೀರಾಮಚಂದ್ರನ ಪ್ರಭುವಿನ ಹತ್ತಿರ ನಿನ್ನನ್ನು ಕರೆದುಕೊಂಡು ಹೋಗುವಿನ ಮಾತೆ, ಜಗದ್ವಿಖ್ಯಾತೆ. ಅಪ್ಪ ಮಗನೇ, ಅಮ್ಮ ಜಾನಕಿ, ಉಂಗುರವನ್ನು ತಂದು ಕೊಟ್ಟಿರುವ ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಅಹುದೇ ಮಾತೆ? ಆದರೇನು ತಾಯಿ? ಈಗ ನಾನು ನಿನ್ನ ಜೊತೆ ಬರುವುದಾಗುವುದಿಲ್ಲ. ಅದು ಯಾತಕ್ಕಾಗಿ ಮಾತೆ? ನಿನ್ನ ಪತಿಯಾದ ಶ್ರೀರಾಮಚಂದ್ರ ಈ ರಾಕ್ಷಸರನ್ನು ಸಂಹಾರ ಮಾಡಿ ಎನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಿ. ಮಾತೆ, ಈಕೋ ನಿನ್ನ ಮಾತನ್ನು ಕೇಳಿ ಎನ್ನಗೆ ಮಹಾದಾನಂದವಾಯಿತು. ಅಪ್ಪ ಮಗನೇ, ತಾಯಿ, ಎನ್ನ ಸೆರಗಿನ ತುದಿಯಲ್ಲಿ ಕಟ್ಟಿರುವ ಈ ಚೂಡಾಮಣಿಯನ್ನು ತೆಗೆದುಕೊಂಡೋಗಿ ಎನ್ನ ಪತಿಯಾದ ಶ್ರೀರಾಮಚಂದ್ರನಿಗೆ ತೋರಿಸು. ಮಾತೆ, ನಿನ್ನಿಷ್ಟದಂತ ಹಾಗೆ ಆಗಲಿ ಹನುಮ. ಬಳಿ ಈ ಸಾರಥಿ, ಈಕೋ ಈ ಲಂಕಾ ನಗರದಲ್ಲಿ ಸೀತಾ ಮಾತೆಯನ್ನು ಕಂಡೆನು. ಸಾರಥಿ, ಈಕೋ ಈ ಅಶೋಕವನದಲ್ಲಿರುವ ಫಲಪುಷ್ಪಾದಿ ಹಣ್ಣುಗಳನ್ನು ತಿಂದ ಹಾಳು ಮಾಡಿ ಇಡೀ ಅಶೋಕವನ್ನು ಧಾಳ ಧೂಳಿ
ಚಕ್ರವರ್ತಿ, ನೋಡು ಎನ್ನ ಚಮತ್ಕೃತಿ. ನಿಂದಿಸುವಂತಾಗಲಿ ಭೂಪತಿ. ಈಕೋ ಎನ್ನಗೆ ಶ್ರೀರಾಮ ನಾಮ ಒಂದೇ ಶ್ರೀರಕ್ಷೆ, ಅದನ್ನು ಕೇಳುವುದಕ್ಕೆ ನೀನು ಅವನ ವಾನರಥಮ, ತ್ರಿಲೋಕಕ್ಕೆ ದಶಕಂಠನೆಂದೆನಿಸಿದ ರಾವಣಾಸುರನೋ ನಾನು. ಓಹೋ, ನೀನು ರಾವಣನು. ಈಕೋ ಎನ್ನ ಹೆಸರು ರಾಮನ ಭಂಟ ವಾಯುಪುತ್ರ ಹನುಮಂತನೆಂದು ತಿಳಿಯಲ. ಕಳ್ಳ ರಾವಣ, ಎಲ್ಲ ಈ ಕಪಿಯೇ ನಮ್ಮ ಅಶೋಕವನವನ್ನು ಹಾಳು ಮಾಡಿದ್ದಲ್ಲದೆ ಎನ್ನನ್ನೇ ಕಳ್ಳನೆಂದು ವಾಚಿಸುವೆಯಾ? ಶ್ರೀರಾಮಚಂದ್ರ ಲಕ್ಷ್ಮಣರು ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದ ತಂದ ರಾವಣನು ನೀನು ಅಥವಾ ಬೇರೊಬ್ಬ ರಾವಣನು ಅಧಮ? ಈ ಕಪಿಯೇ ಭಂಡ, ಎನ್ನಯ ಪರಾಕ್ರಮಕ್ಕೆ ಸುರಾಸುರರು ಅಷ್ಟದಿಕ್ಪಾಲಕರು ಮುನಿವೃಂದವೇ ಗಗನ ನಡಗುವಾಗ ಎಕ್ಕೋಚಿತ ಒಂದು ಕಪಿಯ ಬಲವೇನು? ಓಹೋ, ಒಂದು ಕಪಿಯ ಪಾಡೇನು ಅಂದು ಕೇಳುವೆಯಲ್ಲ. ಶತಕವಚರಾಕಾರ್ಥವೀರಾರ್ಜುನನು ಈಕೋ ಕಡಲಿನ ನೀರಿನಲ್ಲಿ ನಿನ್ನ ದೇಹವನ್ನು ಅದ್ದಿ ಅದ್ದಿ ಮೇಲೆತ್ತಿಸಿಕೊಂಡ ರಾವಣನು ನೀನು ಅಥವಾ ಬೇರೊಬ್ಬ ರಾವಣನಿರುವನು? ಎಲ್ಲ ಈ ಕಪಿಯೇ ಏಕೋಚಿತ ಒಂದು ಕೋತಿ ಎಂದು ಸುಮ್ಮನಿದ್ದರೆ ಹಾಳು ಆರಟಗಳಿಂದ ಕೇಳು ಮಾತುಗಳನ್ನು ಆಡುವೆಯಾ? ಸಹಜವಾಗಿ ಮಾತನಾಡುವೆನು, ಮಾತನಾಡಿದರೆ ಮಾಡುವುದೇನು? ಹೊಳಿರ ಈ ಭಟರೆ, ಈ ಕೋತಿಯನ್ನು ಕಟ್ಟಿರಿ ಕಂಡಿರ ರಾಕ್ಷಸ ಸಮೂಹವೇ? ಈ ಕಳ್ಳ ರಾವಣ, ಈ ಕಪಿಯೇ ಈಗಾಗಲೇ ನಿನ್ನ ಅಶೋಕವನ್ನು ಧಾಳ ಧೂಳಿಯನ್ನಾಗಿ ಹಾಳು ಮಾಡಿದನು. ಅದಕ್ಕಾಗಿಯೇ ನಿನ್ನ ಬಾಲಕ್ಕೆ ಬೆಂಕಿಯನ್ನು ಹಚ್ಚುವನ ತಡೆಯೋ ಕುಳ್ಳ. ಈಕೋ ನನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ನಿನ್ನ ಲಂಕಾನಗರವನ್ನು ಸುಟ್ಟು ಹಾಕಿ ಭಸ್ಮ ಮಾಡುತ್ತಿವನು. ರಾವಣ, ಅದು ನಿನ್ನಿಂದ ಆಗದೋ ಕಪಿಯೇ? ಎಲೈ ರಾವಣ, ಎಲೈ ವಾನರ, ಈಗ ನಿನ್ನ ಜೀವದಿಂದ ಒಳ್ಳೆಯದು. ಅದು ಯಾತಕ್ಕೆಂದರೆ, ಅದು ಯಾತಕ್ಕೋ ಕಪಿಯೇ? ನಿನ್ನ ಸಹೋದರನಾದ ವಿಭೀಷಣನ ಮಾತು ಕೇಳಿದ್ದರೆ ನಿನ್ನ ಜೀವ ಉಳಿಯುತ್ತಿತ್ತು. ಅವನೊಬ್ಬ ಸಹೋದರನಲ್ಲ, ಕೈಲಾಗದವನೋ ಅಧಮ.